ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇಲ್ಲೊಂದು ತುಂಬ ದೊಡ್ಡ ಸಂಪಿಗೆ ಮರ ಇದೆ ಅಂತೆ. ತುಂಬ ದೊಡ್ಡದು ಅಂಕಲ್? ತುಂಬ ದೊಡ್ಡದು. ಎಲ್ಲೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಓ ಸೂಪರ್. ಹಾಗೆ ಇಲ್ಲಿ ಒಂದು ಹಳೆಯ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಒಂದು ಒಳ್ಳೆ ಹಿಸ್ಟ್ರಿ ಇದೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಆಮೇಲೆ ಈ ಅಂಕಲ್ ಯಾರು ಅಂತ ಪರಿಚಯ ಮಾಡಿಕೊಡ್ತಾರೆ. ಅಂಕಲ್, ನಿಮ್ಮ ಹೆಸರು? ಸರ್, ನಾನು ಟಿ.ಕೆ. ಗೋವಿಂದೇಗೌಡ ಅಂತ, ಸಕಲೇಶ್ಪುರ ತಾಲೂಕು, ಯಶ್ಲೂರು ಹೋಬಳಿ, ತಂಬುಲ್ಗಿರಿ ಗ್ರಾಮ. ನಾನು ಗ್ರಾಮ ಪಂಚಾಯತಿಲಿ 98ನೇ ಇಸ್ವಿಯಿಂದ 2004ವರೆಗೂ ಕೆಲಸ ಮಾಡಿದ್ದೀನಿ. ನಮ್ಮ ಗ್ರಾಮದಲ್ಲಿ ಭಾರಿ ಹಳೇ ಕಾಲದ ಇತಿಹಾಸ ಇದೆ. ಅದನ್ನು ಇವತ್ತು ನಮ್ಮ ಅಮಿತ್ ಅವರು ಇದು ಎಲ್ಲ ಯೂಟ್ಯೂಬಿಗೆ ಹಾಕ್ತಾರೆ. ದಯವಿಟ್ಟು ಎಲ್ಲರೂ ನೋಡಿ. ನೀವು ಈ ಇತಿಹಾಸನ ಕೇಳಿದರೆ ಸ್ವಲ್ಪ ರೋಮಾಂಚನಕಾರಿಯಾಗಿಯೂ ಇರುತ್ತೆ. ವಾವ್, ಸೂಪರ್. ಬನ್ನಿ ಹೋಗೋಣ. ಫಸ್ಟ್ ಇವಾಗ ಸಂಪಿಗೆ ಮರ ನೋಡಿಕೊಂಡು ಆಮೇಲೆ ಇನ್ನೊಂದು ಮಾವಿನ ಮರ ಅಲ್ವಾ? ಮಾವಿನ ಮರನೂ ಇದೆ, ದೊಡ್ಡ ಮರ. ದೇವ್ರ ಕಲ್ಲುಗಳೆಲ್ಲ ಇದೆ, ವಿಶೇಷ. ಹೌದಾ? ಓಕೆ. ಅಲ್ಲಿಂದ ನೆಕ್ಸ್ಟು ಇಲ್ಲೇನೋ ದೇವಸ್ಥಾನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದೇನು ಅಂತ ಪ್ರತಿಯೊಂದು ನಿಮಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ. ಗೈಸ್, ಒಂದು ಚೂರು ಶಬ್ದನೂ ಇಲ್ಲ ಇಲ್ಲಿ. ತುಂಬ ಪೀಸ್ಫುಲ್ ಆಗಿದೆ, ಪ್ರಶಾಂತವಾದ ಜಾಗ. ಅದಕ್ಕೆ ಅಂಕಲ್ ನೋಡಿ ಎಷ್ಟು ಹೆಲ್ದಿ ಆಗಿದ್ದಾರೆ, ಆ್ಯಕ್ಟಿವ್. ಇದೆಲ್ಲ ಇದಲ್ವಾ? ಕಾಫಿ ನೋಡಿ ಗೈಸ್, ಕಾಫಿ ಬೀಜಗಳು, ಕಾಫಿ ನಾಡು. ಆನೆ ಹಾವಳಿ, ಕಾಟಿ ಹಾವಳಿಗಳಿಂದ ಕಾಫಿ ಸಿಕ್ಕಾಬಟ್ಟೆ ಉದುರಿ ಹೋಗಿದೆ. ಹೌದಾ? ಇದೆಲ್ಲ ಉದುರಿ ಇರೋದಾ? ಇದು ಉದ್ದಿ ಹೆರ್ಕಿರೋದು ನಾವು. ದೊರೆಗಳಿದ್ರಂತೆ ಇಲ್ಲಿ ಹಿಂದೆ. ಅವ್ರ ಕಾಲದಲ್ಲಿ ಭಾರಿ ಇತಿಹಾಸ ಇದೆ ಈ ಊರಿಗೆ. ಇಲ್ಲಿ ಆ ಕಾಲದಲ್ಲಿ ಎಲ್ಲ ಶೋಲ್ಡರ್ ಕಾಲದಲ್ಲಿ ಎಲ್ಲ ಇದೆಲ್ಲ ನೋಡಿ, ಇದೊಂದು ಸ್ಮಾರಕ. ಇದರಲ್ಲಿ ಎಲ್ಲ ಚಿತ್ರಗಳಿವೆ. ಶೋಲ್ಡರ್ ಕಾಲದಲ್ಲಿ ಯಾವ ಕಾಲದಂತೂ ಗೊತ್ತಿಲ್ಲ. ಯಾವುದ್ಯಾವುದೋ ಮೂರ್ತಿಗಳಿವೆ, ಬರವಣಿಗೆ ಇದೆ. ಅದೇ ಓ, ನಾನು ಭಾರಿ ಕಾಲದಿಂದ ಇದನ್ನ ಯೋಚನೆ ಮಾಡ್ತಾ ಇದ್ದೆ. ನಮ್ಮ ಇತಿಹಾಸನ ಒಂದು ಇದಕ್ಕೆ ಬರಿಬೇಕು ಅಂತ. ನನಗೆ ಟೈಮ್ ಆಗಿತ್ತಿಲ್ಲ. ನೀವು ಸಿಕ್ಕಿದ್ದು ಭಾರಿ ಒಳ್ಳೆಯ. ನಮಗೆ ಈ ಇತಿಹಾಸ ಹುಡ್ಕೊಂಡು ಹೋಗೋದ್ರಲ್ಲಿ ಏನೋ ಒಂದು ಖುಷಿ ಅಲ್ಲ, ಅದು ಬೇಕು. ಹೌದು, ಯಾವಾಗಲೂ ಅಚ್ಚಳಿ ಉಳಿತದೆ. ಈ ಕಡೆ ಜಗಳ ಆಡಾಗ ನಮ್ಮ ಇಲ್ಲಿಂದ ಒಂದು 300 ಬೆಂಕಿ ಕೊಳ್ಳಿ ಹಿಡ್ಕೊಂಡು ಹೋದ್ರಂತೆ ಜನ. ಅವ್ರು ಬಂದು ಅರ್ಧ ಬಂದವರು ಸೈನಿಕರು ವಾಪಸ್ ಓಡ್ಬಿಟ್ಟವ್ರು. ಅದಕ್ಕೆ ಅಲ್ಲಿ ದಂಡಿನ ಕಣ ಅಂತ ಹೆಸರು. ಮತ್ತೆ ಮೇಲೊಂದು ಹದಗಿದೆ, ಸೂಳೆ ಮನೆ ಹದಗು ಅಂತ. ಅಂದ್ರೆ ಬಾಳೆಗಾರರ ಕಾಲದಲ್ಲಿ ಸೂಳೆ ಇದ್ಲು ಅಂತ. ಅವಳ ಎಲ್ಲಡಿಕೆ ಕುತ್ತ ಕಲ್ಲಿತ್ತಲ್ಲಿ, ಈಗೆಲ್ಲ ತೆಗೆದಾಕ್ಯಾರೆ. ಆ ಎಲ್ಲಡಿಕೆ ಬುದ್ಧಿ ತಿನ್ನೋದು ನಮ್ಮೂರಿನದು. ಇದು ಯಾವುದು ನಮ್ಮದು ಈ ತೆರಿಗೆ ಕೊಡ್ತೀವಲ್ಲ, ಆ ತೆರಿಗೆ ಅವಳ ಎಲ್ಲಡಿಕೆಗೆ ಸಾಲ್ತಿತ್ತಿಲ್ಲಂತೆ. ಹೌದಾ? ಎಲೆ ಅಡಿಕೆ ಹಾಕಕ್ಕೆ ಸಾಲ್ತಿತ್ತಿಲ್ಲಂತೆ ದುಡ್ಡು. ಹೌದಾ? ಅದಕ್ಕೆ ಇದಕ್ಕೆ ತುಂಬುಳಗೇರಿ ಅಂತ ಹೆಸರು ಕಟ್ಟಿದ್ದು. ಇದೇ ಥರ ಇರಬೇಕಂತ ಈ ದೇವರು. ಈ ದೇವರು ಇದೇ ಥರ ಇರಬೇಕಂತ. ದೇವರ ಇದು? ಬ್ರಹ್ಮದೇವರು ಅಂತ ಹೇಳಿದ್ರಪ್ಪ ಬ್ರಾಹ್ಮಣರು. ಬ್ರಹ್ಮದೇವರ? ಬ್ರಹ್ಮದೇವರು. ಇದೇನು ಇಲ್ಲಿದೆ ಇದು? ಇದೀಗ ಹೊರಗಡೆನೇ ಇರ್ಬೇಕಂತ ಇದು. ಹೌದಾ? ಇದು ಆ್ಯಕ್ಚುಲಿ ಹೆಂಗಿತ್ತು ಇದು ಫಸ್ಟು? ಒಂದು ಮಣ್ಣಿನ ಮಡಿಕೆ ಒಳಗೆ ಇಟ್ಟಿದ್ರು. ಮಡಿಕೆ ಹೊಡೆದೋದ್ಮೇಲೆ ಹಾಗೆ ಇಟ್ಟಿದ್ರು. ಓ, ಎಷ್ಟು ವರ್ಷದಿಂದ ಇದೆ ಇದು? ಓ, ಪುರಾತನ ಕಾಲದ. ಅಂದರೆ ನಮಗೆ ಗೊತ್ತಿಲ್ಲ. ತಂದೆಯ ಕಾಲದಿಂದಲೂ ಇತ್ತು, ಅಜ್ಜನ ಕಾಲದಿಂದಲೂ ಇತ್ತಂತೆ.
100-200 ವರ್ಷ ಅನ್ಕೊಳ್ಳಿ. 200 ವರ್ಷ. ಆಗಿನ ಕಾಲದಲ್ಲಿ ಏನೋ ಮಾಡ್ತಾ ಇದ್ರು ಇಲ್ಲಿ ಋಷಿಗಳು ತಪಸ್ ಮಾಡ್ತಿದ್ರು ಅಂತ ಕೇಳಿದ್ದೀನಿ. ಹೌದಾ? ನೋಡಿ, ಇದು ಆ್ಯಕ್ಚುಲಿ ಸಂಪಿಗೆ ಮರ. ನಾನು ಇಷ್ಟು ದೊಡ್ಡದಾಗಿರೋ ಮರ ಇವತ್ತೇ ಫಸ್ಟ್ ನೋಡ್ತಾ ಇರೋದು. ಆ್ಯಂಡ್ ಇದನ್ನ ಇವರು ತುಂಬ ದಿವಸದಿಂದ ಇದನ್ನು ತಿಳಿಸ್ಬೇಕು ಜನರಿಗೆ ಅಂತ ಕಾಯ್ತಾ ಇದ್ರಂತೆ. ಲಕ್ಕಿಲಿ ನಾನು ಈ ಊರಿಗೆ ಬಂದೆ, ಇವ್ರು ನನಗೆ ಸಿಕ್ಕಿದ್ರು. ಇವ್ರ ಮೂಲಕ ನನಗೂ ಈ ಒಂದು ದೊಡ್ಡ ಮರ ನೋಡೋ ಅಂಥ ಭಾಗ್ಯ ಸಿಕ್ತು. ಈ ಬೇರ್ ನೋಡ್ಬೋದು ನೀವು, ಆಲ್ಮೋಸ್ಟ್ ಇಷ್ಟು ದೂರದ ತನಕ ಹೋಗಿದೆ. ಆ್ಯಂಡ್ ಇದರ ಎಕ್ಸ್ಪೆನ್ಷನ್ ನೀವು ನೋಡಿ, ನಾನೇ ಇಷ್ಟು ನಿಂತಿದ್ದೀನಿ. ಸೊ ಇಲ್ಲಿಂದ ಅಲ್ಲಿವರೆಗೂ ಬೇರ್ನ ಅಲ್ಲಿವರೆಗೂ ಹರಡ್ಕೊಂಡು ಎಷ್ಟು ಹೆಮ್ಮರವಾಗಿದೆ ಅಂದರೆ ಇದು ಕ್ರೇಜಿ. ಸೊ ಅಂಕಲ್ ಹೇಳ್ದಂಗೆ ಇವ್ರಿಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಆವಾಗಲೇ ನೀವು ನೋಡಿದ್ರಿ ಬ್ರಹ್ಮದೇವ ಅಂತ, ಬ್ರಹ್ಮದೇವ ಅಲ್ಲಿ ವಿಗ್ರಹ ಇತ್ತು. ಬಟ್ ಇದ್ರ ಬಗ್ಗೆ ಹಿಸ್ಟ್ರಿ ಏನು ಅಂತ ನಮ್ಗೆ ಕಂಪ್ಲೀಟ್ಲಿ ಗೊತ್ತಿಲ್ಲ. ಬಟ್ ಈ ಒಂದು ಮರನ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸೊ ಇನ್ನೊಂದು ಇಲ್ಲಿ ಇವಾಗ ಮಾವಿನ ಮರ ಇದೆ, ಬನ್ನಿ ಅಂಕಲ್ ನೋಡೋಣ. ಮಾವಿನ ಮರ ಎಂತೆಂಥೋ ಮರ ನೋಡಿದ್ದೀನಿ ಅಂಕಲ್ ನಾನು. ಏನು ಇದು ಹಿಂಗಿದೆ ಮಾವಿನ ಮರ? ಇದನ್ನ ಹೆಂಗೆ ಹತ್ತಾರೆ ಮಾವಿನ ಹಣ್ಣು ಕಿತ್ತಕ್ಕೆ? ಇದನ್ನ ಮುಟ್ಟಲ್ವಾ ಯಾರು? ವರ್ಷಕ್ಕೊಂದು ಪೂಜೆ ಮಾಡ್ತೀವಿ, ಹಬ್ಬ ಮಾಡ್ತೀವಿ ಇಲ್ಲಿ. ಹೌದಾ? 100-150 ಜನಕ್ಕೆ ಊಟ ಹಾಕ್ತೀವಿ. ಓ, ಇದೆ ಚೌಡಿಕಲ್ಲು, ಚೌಡೇಶ್ವರಿ. ಹೌದಾ? ಇದು ಹೆಂಗೆ ಇದರಲ್ಲೇ ಉದ್ಭವನಾ? ಇದೆಲ್ಲ ಹಿಂದೆ ಇಟ್ಟಿರೋದು, ನಮ್ಗೆ ಗೊತ್ತಿಲ್ಲ. ತಂದೆ ಕಾಲದಿಂದ ಇಲ್ಲಿ ಪೂಜೆ ಮಾಡ್ಕೊಂಡು ತಾತ ಅವರೆಲ್ಲ. ಓ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ಮರದಿಂದ ಇವತ್ತವರೆಗೂ ಮಾವಿನ ಹಣ್ಣು ಯಾರು ಕಿತ್ತಿಲ್ಲ ಅಲ್ಲ? ಅದೇ ಬೀಳುತ್ತೆ. ಅದು ಬಿದ್ದಾಗ ಬಂತು, ಇಲ್ಲ ಅಂದರೆ ಇಲ್ಲೇ ಇರುತ್ತೆ. ನೋಡಿ ಹೆಂಗಿದೆ ಮಾವಿನ ಮರ. ಹೌದಾ? ಮಾರ್ಬಿಟ್ಟ ಒಬ್ಬರಿಗೆ. ಹಾಂ. ಆಮೇಲೆ ಅವರು ಕೇರಳದ ಮೇಸ್ತ್ರಿ ಹಾಂ ಬಂದು ಬಚ್ಚಿ ತಗೊಂಡು ಒಂದೇ ಏಟು ಹಾಕಿರೋದು. ಹಾಂ. 2ನೇ ಏಟು ಕಾಲು. ಹೌದಾ? ಹೌದಾ? ವಾ, ಒಂದು ವಿಶೇಷತೆ ಈ ಊರಲ್ಲಿ ಅಂಕಲ್ ಅವಾಗಲೇ ಹೇಳ್ದಂಗೆ, ಕೆಲವೇ ಊರುಗಳಲ್ಲಿ ಮಾತ್ರ ಇಂಥ ಹೆಬ್ಬಾಗಿಲುಗಳಿರೋದು. ಅದರಲ್ಲೂ ನಮ್ಮೂರಲ್ಲಿ, ಇಲ್ಲಿ ನಮ್ಮ ಸಕಲೇಶಪುರ ತಾಲೂಕಲ್ಲಿ 4 ಇದೆ ಹೆಬ್ಬಾಗಿಲು. ಏನಕ್ಕೆ ಹೆಬ್ಬಾಗ್ಲು ಅಂತ ಮಾಡೋದು? ಹೆಬ್ಬಾಗ್ಲು ಅದು ಪಾಳೆಗಾರರ ಕಾಲದಲ್ಲಿ ದೇವಸ್ಥಾನ ಊರಿಗೆ ಎಂಟ್ರೆನ್ಸಿಗೆ ಮಾಡಿರೋದು ಇದು. ಓ, ಇಲ್ಲಿಂದಾನೇ ಎಂಟ್ರೆನ್ಸ್ ಇದು. ಅವಾಗ ಈ ತರ ಎಲ್ಲ ಏನು ಓಪನ್ ಇಲ್ಲ, ಕಾಡುಗಳು, ಆಮೇಲೆ ಕಂದಕಗಳಿದೆ ಸುತ್ತ. ಎಲ್ಲ ಕಂದಕಗಳು ಇದೆ ಇಲ್ಲಿ ಸುತ್ತ. ಈ ಸುತ್ತ ಮತ್ತೆ ನಮ್ಮ ತೋಟದೊಳಗೆಲ್ಲ ದೊಡ್ಡ ದೊಡ್ಡ ಕಂದಕಗಳಿದೆ. ಅದು ಹಿಂದೆ ಏನು ಅಂದ್ರೆ, ಪಾಳೆಗಾರರು ಇದ್ದಾಗ ಶತ್ರುಗಳು ಬಂದ್ರೆ ಕಂದಕ ದಾಟಿ ಬರ್ಬೇಕಲ್ಲ, ದಾಟಿ ಬಂದಾಗ ಅವ್ರ ತಲೆ ಕಡಿಯೋದು. ಏನು ನೀರ್ ಬಿಡ್ತಿದ್ರ ಏನ್ ಮಾಡ್ತಿದ್ರು ಅದು ಗೊತ್ತಿಲ್ಲ ನಮ್ಗೆ, ಇಷ್ಟು ಮಾತ್ರ ಗೊತ್ತು ನಮ್ಗೆ ಪಾಳೆಗಾರರು. ಸೊ ಯಾರೇ ಬಂದ್ರು ಈ ಊರಿಗೆ ಈ ದ್ವಾರದೊಳಗಿಂದಾನೇ ಬರ್ಬೇಕು ಎಂಟ್ರೆನ್ಸ್. ಆನೆ ಯಾವಾಗೂ ನಾನು ಕೇಳ್ದಂಗೆ ಸ್ವಾಗತ ಬಯಸ್ತಾ ಇರತ್ತೆ. ಅದಕ್ಕೆ ಆನೆ ಸಿಂಬಲ್ ಮೇಲೆ ನೋಡಿ ಆಂಜನೇಯ. ಆಂಜನೇಯ. ಆಮೇಲೆ ಊರ್ ಎಂಟ್ರೆನ್ಸ್ ಎಲ್ಲಾ ಊರಲ್ಲೂ ನಾವು ನೋಡ್ತೀವಿ, ಎಂಟ್ರೆನ್ಸ್ ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ. ಏನಕ್ಕೆ ಅಂದ್ರೆ ಅದು ಒಂದು ರಕ್ಷೆ ಆ ಊರಿಗೆ. ಹಳೆ ಕಾಲದ ದೇವಸ್ಥಾನ. ಒಂದು ಹುತ್ತ ಇತ್ತು, ದೊಡ್ಡ ಹುತ್ತ, ಸುಮಾರು ಒಂದು 10-12 ಅಡಿ ಎತ್ತರದ ಹುತ್ತ ಇತ್ತು. ಹಳೆ ದೇವಸ್ಥಾನ ಅಂದ್ರೆ ಒಂದು ಚಿಕ್ಕ ಗುಡಿಸಲಂಗಿತ್ತು. ಅಲ್ಲಿ ವೀರಭದ್ರ ದೇವರು ಇತ್ತು ಮೊದಲು. ಅದು ವೀರಭದ್ರ ದೇವರು ಅಂದ್ರೆ ಒಂದು 7-8 kg ತೂಕ ಇತ್ತು. ಅದನ್ನ ಯಾರೋ ಕಳ್ಳರು ಕದ್ಕೋಗ್ಬಿಟ್ರು. ಆಮೇಲೆ ಬಸವಣ್ಣನ ಪೂಜೆ ಮಾಡ್ತಾ ಇದೀವಿ ಈಗ, ಬಸವೇಶ್ವರ. ಅದು ಈಗ ಕೆತ್ತನೆ ಕೆಲಸ ಎಲ್ಲ ಆಗ್ತಾ ಇದೆ, ಹೊಸ ದೇವಸ್ಥಾನ ಮಾಡ್ತಾ ಇದೀವಿ. ಬಸವಣ್ಣನ ಪೂಜೆ ಮಾಡಿ ವೀರಭದ್ರನ ಪೂಜೆ ಕಷ್ಟ ಅಂತ ಹೇಳಿ ಬ್ರಾಹ್ಮಣರು ನಮಗೆ ಸಲಹೆ ಕೊಟ್ಟರು. ಅವರ ಸಲಹೆ ಮೇರೆಗೆ ನಾವು ಈಗ ಬಸವೇಶ್ವರ ದೇವಸ್ಥಾನ ಮಾಡ್ತಾ ಇದೀವಿ. ಈ ದೇವಸ್ಥಾನ ನೀವೇ ಖುದ್ದಾಗಿ ಪ್ರೈವೇಟ್ ಆಗಿ ಕಟ್ತಾ ಇರೋದಲ್ವಾ? ನಾವು ಗ್ರಾಮಸ್ಥರೆಲ್ಲ ಸೇರಿ ನಾವು ಬಸವೇಶ್ವರ ದೇವಸ್ಥಾನ. ಸೊ ಗೈಸ್, ಇಲ್ಲಿ ನೋಡಿ ನಾಗರ್ ಕಲ್ಲಿದೆ. ಈ ಕಲ್ಲು ಈಶ್ವರ ಕಲ್ಲು. ಇಲ್ಲೇ ಉದ್ಭವವಾಗಿದೆ. ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡಿ ಇದನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ? ಉದ್ಭವ ಕಲ್ಲು. ನೋಡಿ ಗೈಸ್, ಇದು ಉದ್ಭವ ಕಲ್ಲು. ಎಲ್ಲಿ ಭೂಮಿ ಒಳಗಡೆ ಇದು ಮಾಡೋವಾಗ ಸಿಕ್ಕಿದ್ದ? ಅದು ಹುತ್ತ ಇದು ಮಾಡೋಕೆ ಸಿಕ್ಕಿದೆ.
ಇಲ್ಲಿ ಹುತ್ತ ಹುತ್ತ ಇತ್ತು, ಹುತ್ತ ಹಾಂ 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 ಹುತ್ತ ತೆಗಿಯಾಗ ಸಿಕ್ಕಿದೆ. ಹೌದಾ? ನೋಡಿ ಇದು ನಾಗರಕಲ್ಲು, ಅದು ಬಸವೇಶ್ವರ. ಸೊ ಗೈಸ್ ನೋಡ್ಬೋದು ನಾಗರಕಲ್ಲು ಭಾರಿ ಹಳೆ ಕಾಲದ ಕಲ್ಲು. ಹೌದಾ? ಅದು ಈ ದೇವಸ್ಥಾನ ಗ್ರಾಮಸ್ಥರೆಲ್ಲ ಸೇರಿ ಕಟ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಈ ದೇವಸ್ಥಾನದ ಒಂದು ಟ್ರಸ್ಟ್ಗೆ ಸಹಾಯ ಮಾಡಬೇಕು ಅನಿಸಿದ್ರೆ ನಾನು ಅಂಕಲ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಆವಾಗಲೇ ಹೇಳ್ದಂಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ ಅನುದಾನ ತುಂಬ ಕಡೆಯಿಂದ ಬರ್ತಾಯಿದೆ. ಹಾಗೆ ಎಲ್ಲ ಜನ ಒಂದು ಕೈ ಜೋಡಿಸಿದ್ರೆ ಇದು ಒಂದು ಒಳ್ಳೆ ದೇವಸ್ಥಾನ ಆಗಿ ಬೆಳೆಯುತ್ತೆ. ಆ್ಯಂಡ್ ಇದು ಬಂದು ಟೂರಿಸ್ಟ್ ಪ್ಲೇಸು. ಆ್ಯಕ್ಚುಲಿ ತುಂಬ ಜನ ಈಗ ನೀವು ಬಿಸ್ಲೆ ಘಾಟು ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ ಮಲ್ಲಳ್ಳಿ ಫಾಲ್ಸು ಈ ರೂಟಲ್ಲಿ ತುಂಬ ಜನ ಓಡಾಡ್ತಾರೆ. ಮಲ್ಲಳ್ಳಿ ಫಾಲ್ಸ್ ಮತ್ತು ಬಿಸ್ಲೆ ಘಾಟ್ಗೆ ದಿಸ್ ಈಸ್ ಆಲ್ಸೋ ದ ಗುಡ್ ರೂಟ್. ಹತ್ತಿರದ ದಾರಿ ಇದು. ಆ್ಯಕ್ಚುಲಿ ನೀವು ಗೂಗಲ್ ಮ್ಯಾಪಲ್ಲಿ ನೀವು ಸರ್ಚ್ ಕೊಟ್ಟಾಗ ಇದೇ ರೂಟೇ ನಿಮಗೆ ತೋರಿಸೋದು. ಸೊ ಗೈಸ್ ನೋಡೋದ್ರಲ್ಲ ಹೆಂಗಿತ್ತು ಅಂತ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆನೆ ಹಾವಳಿ ಆದಮೇಲೆ, ಆನೆ ಒಂದು ಕ್ರಾಸಿಂಗ್ ಆದಮೇಲೆ ಆ ಲೊಕೇಶನ್ ಹೆಂಗಿರುತ್ತೆ, ಎಷ್ಟು ಅದು ಯಾವ ಲೆವೆಲಲ್ಲಿ ಹಾಳು ಮಾಡಿ ಹೋಗಿರುತ್ತೆ ಅನ್ನೋದನ್ನ ನನ್ನ ನೆಕ್ಸ್ಟ್ ವಿಡಿಯೋಲಿ ಫಿಶಿಂಗ್ ಮತ್ತು ಆನೆ ಹಾವಳಿದ ವಿಡಿಯೋ ನೋಡ್ತೀರಾ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂತ ಹೇಳ್ತಾ ಬಾಯ್ ಬಾಯ್ ಗೈಸ್. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ಬಾಯ್ ಬಾಯ್ ಗೈಸ್.